Hello everyone, welcome back to Nakshatra Namaha Creation. ಎಂತ ಪ್ರಾಜೆಕ್ಟ್ಸ್ ಬೇಕಾದ್ರೂ ತಗೊಂಡು ಬನ್ನಿ ಸರ್, ವಿಲ್ ಬಿ ಏಬಲ್ ಟು ಡೂ ಇಟ್. ಸರ್ ಎಷ್ಟೇ ಇಶ್ಯೂಸ್ ಬರಲಿ ಸರ್, ಐ ವಿಲ್ ಬಿ ಏಬಲ್ ಟು ಫಿಕ್ಸ್ ಇಟ್. ಅವತ್ತು ಮನೇಲಿ ಹಬ್ಬ ಮಾಡಿದ್ರು ಮಾತೆಲ್ಲ ಕನ್ನಡ ಮಾತಾಡೋದು ನಾನು ಇಷ್ಟ ಮೇಲೆ ನಾನು ಕಲ್ತಿದ್ದೀನಿ ಸರ್. ಇದು ಸೊ ಐ ಶುಡ್ ರಿಯಲಿ ಅಪ್ರಿಷಿಯೇಟ್. ರ್ಯಾಪಿಡ್ ಓಡಿಸ್ತೀನಿ ಸರ್. ನಾನು ಅವ್ರ ಮೇಲೆ ಮಾತಾಡಿ ನಾನು 50-60% ನಾನು ಕಲ್ತಿದ್ದೀನಿ ಸರ್. ನಮ್ಮ ಅಮ್ಮ ಅಪ್ಪ ಫುಲ್ ನಮಗೋಸ್ಕರ ಫುಲ್ ಸ್ಯಾಕ್ರಿಫೈಸ್ ಮಾಡಿದೆ ಸರ್. ಅವರು ಜೋಬಲ್ ಇದೆಯಾ ಅಂತ ಚೆಕ್ ಮಾಡಿ ನೋಡಿದ್ರೆ ಟಿಕೆಟ್ ಅಲ್ಲೇ ಇಟ್ಟರು ಅಲ್ಲೇ ತೊಗೊಂಬಂದು ಅವತ್ತಿಗೆ ಸಿಗಾಕೊಂಬಿಟ್ಟಿನಿ. ಮೈಕ್ ಹತ್ರ ಗುಡ್ ಗೈ ಥರ ಇರಬೇಕಂತ ಈ ಥರ ಮಾಡ್ತಾರೆ. ರೊಮ್ಯಾಂಟಿಕ್ ಪರ್ಸನ್. Hello everyone, welcome back to Nakshatra Namaha Creations. So today we have the young and energetic talents. If I say talents, they are the energy packs for Nakshatra Namaha Creations. Being a tester, being a developer. ಏನಕ್ಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ ವೈ ಎನರ್ಜಿ ಪ್ಯಾಕ್ಸ್ ಅಂತಂದರೆ, ಈಗ ನಾರ್ಮಲ್ ಆಗಿ ಒಂದು ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ ಬರುತ್ತೆ ಅಂತ ಹೇಳಿ, ಓಕೆ. ಸೊ as soon as we start highlighting the requirements, the scope of work, the projects ಆ ಥರ ಎಲ್ಲ ಮಾತಾಡಿದಾಗ, ಸರ್ ಎಂಥ ಪ್ರಾಜೆಕ್ಟ್ಸ್ ಬೇಕಾದ್ರೂ ತೊಗೊಂಡು ಬನ್ನಿ ಸರ್, ವಿಲ್ ಬಿ ಏಬಲ್ ಟು ಡೂ ಇಟ್. ಸರ್ ಎಷ್ಟೇ ಇಶ್ಯೂಸ್ ಬರಲಿ ಸರ್, ಐ ವಿಲ್ ಬಿ ಏಬಲ್ ಟು ಫಿಕ್ಸ್ ಇಟ್, ಐ ವಿಲ್ ಬಿ ಏಬಲ್ ಟು ಟೆಸ್ಟ್ ಇಟ್. ರೀ 2 lakhs ಲಿಸ್ಟ್ ಆಫ್ ಐಟಮ್ಸ್ ಫಾರ್ ಟೆಸ್ಟಿಂಗ್ ಅಂತಂದರೆ ಏನು ಆಟನ? ಸೊ ಈಸ್ ಟೆಸ್ಟಿಂಗ್ ಇಟ್. ಸೊ ದೇ ಆರ್ ನಥಿಂಗ್ ಬಟ್ ಆರ್ ಜಯಂತ್ and Satish. Welcome to this podcast. Hi sir. Hi. Can I have your beautiful introduction, Mr. Jayant and Mr. Satish? ನಮಸ್ಕಾರ, ನನ್ನ ಹೆಸರು ಜಯಂತ್ ಅಂತ. ನಾನು ನಕ್ಷತ್ರ ನಮಃ ಕ್ರಿಯೇಷನ್ಸ್ ಅಲ್ಲಿ ನಾನು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಎ ಫ್ಲಟರ್ ಡೆವಲಪರ್. ನಾನು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿ ಇಲ್ಲಿ ಎಲ್ಲ ತರ ಶಾಪಿಂಗ್ ಇಂದ ಹಿಡಿದು ಡೇಟಿಂಗ್ ಆಪ್ಸ್ ಆಗಲಿ, ರಿಯಲ್ ಎಸ್ಟೇಟ್ ಆಗಲಿ ಎಲ್ಲ ತರ ಮಾಡಿ ನಾನು ಇಲ್ಲಿ. Very great. Over to Satish. Hi to everyone. My name is Satish. I am quality analyst in ನಕ್ಷತ್ರ ನಮಃ ಕ್ರಿಯೇಷನ್ಸ್. ನಾನು ಅರೌಂಡ್ 1 year ಇಂದ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ನಾನು ತುಂಬಾ ಪ್ರಾಜೆಕ್ಟ್ಸ್ ವರ್ಕ್ ಮಾಡಿದ್ದೀನಿ, ಇ-ಕಾಮರ್ಸ್ ಪ್ರಾಜೆಕ್ಟ್ಸ್, ಡಿಫ್ರೆಂಟ್ ಡೊಮೈನ್ಸ್ ಮೇಲೆ ವರ್ಕ್ ಮಾಡಿದ್ದೀನಿ ನಾನು. ಯಾವುದೇ ಪ್ರಾಜೆಕ್ಟ್ಸ್ ಬರಬೇಕಾದ್ರೂ ಕೂಡ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಬರಬೇಕು, ಕರೆಕ್ಟ್. ಸೊ ಅದಕ್ಕೆ ತುಂಬ ಮೇನ್ ಆಗಿ ವರ್ಕ್ ಮಾಡೋದು ಅಂತಂದರೆ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದು ಅಂದರೆ ಟೆಸ್ಟರ್ಸ್. ನಾಟ್ ಓನ್ಲಿ ಟೆಸ್ಟರ್ಸ್, ಡೆವಲಪರ್ಸ್ ಅವರ ಒಂದು ಶ್ರಮ, ಅವ್ರದ್ದು ಟೈಮ್ ಎಲ್ಲದನ್ನು ಹಾಕಿ ಡೇ ಆ್ಯಂಡ್ ನೈಟ್ ಕ್ಲೈಂಟ್ನ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ UI/UX ಡಿಸೈನಿಂಗ್ ಇರ್ಬೋದು, ಫಂಕ್ಷನಾಲಿಟೀಸ್ನ ಅಚೀವ್ ಮಾಡೋದಿರ್ಬೋದು, ಎಲ್ಲ ಮಾಡ್ತಾರೆ. ಈ ಪಾಡ್ಕಾಸ್ಟ್ನ ಉದ್ದೇಶ ಇಷ್ಟೇ. ಈಗ ಎಷ್ಟೋ ಜೀವನದಲ್ಲಿ, ಎಷ್ಟೋ ಲೈಫಲ್ಲಿ ನಾವು ಎಷ್ಟೋ ಚಾಲೆಂಜಸ್ಗಳನ್ನ ನೋಡ್ಕೊಂಬಂದ್ಬಿಟ್ಟಿರ್ತೇವೆ. ಆ ಚಾಲೆಂಜಸ್ ನಮ್ಗೆ ಯಾವ ಥರ ಕ್ವಶನ್ಸ್ ಕೇಳ್ತಿರತ್ತೆ ಅಂದರೆ, ನಾನು ಇದು ನಿಜವಾಗ್ಲೂ ಈ ಜಾಬ್ ಮಾಡಬೇಕಾ, ಅಥವಾ ನಾನು ಏನು ಮಾಡ್ತಿದ್ದೀನಿ, ಅಥವಾ ನಾನು ಏನು ಮಾಡಬೇಕು, ವಾಟ್ ಈಸ್ ಮೈ ವಿಷನ್ ಅಂತ ಕೇಳ್ತಾ ಇರುತ್ತೆ. ಆ ಕ್ವೆಶನ್ನ ಅನಲೈಸ್ ಮಾಡಿಕೊಂಡು ವಾಟ್ ವಿ ಆರ್ ಟುಡೇ, ನಾಳೆ ದಿನ ಏನಾಗ್ತೀವಿ ಅನ್ನೋದು ಉದ್ದೇಶನೇ ಈ ಪಾಡ್ಕಾಸ್ಟ್ ಆಗ್ತೀವಿ. ಸೊ ಇದ್ರ ಬಗ್ಗೆ ಮಾತಾಡೋದ, ವಿಲ್ ಜಸ್ಟ್ ಕ್ಯಾರಿ ಔಟ್ ದಿ ಪಾಡ್ಕಾಸ್ಟ್. Hi Jayant. Hi sir. Once again, welcome back to Nakshatra Namaha Creations. So it's been almost 2 years, correct? So ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಕೆಪಾಸಿಟಿ ಏನು? ವಾಟ್ ಇಸ್ ಜಯಂತ್ ಬೇಸಿಕಲಿ? ಲೈಫ್ ಸ್ಟ್ರೆಂತ್ ಅಂದ್ರೆ ಸರ್, ನಾನು ಮರೆವು ಅನ್ನೋದು ನನಗೆ ಸ್ಟ್ರೆಂತೆ ಸರ್. ಬೇಗ ತುಂಬಾ ಈಸಿಯಾಗಿ ಅನ್ನೋ ಸುಖ ಆಗಲಿ ದುಃಖ ಆಗಲಿ ಎಲ್ಲ ಬೇಗ ಮರ್ತೋಗ್ತೀನಿ. ಒಟ್ಟಿನಲ್ಲಿ ಲೈಫ್ ಮಾಮೂಲಿಯಾಗಿರುತ್ತೆ, ನಕ್ಕೊಂಡಿರ್ತೀನಿ ನಾನು. ಅದೇ ನನ್ನ ಸ್ಟ್ರೆಂತ್. ಅದು ಬಿಟ್ಟರೆ ನಿದ್ದೆ ಸರ್, ಅದಂತೂ ನನಗೆ ಯಾವಾಗಲೂ ಇರುತ್ತೆ. ರಾತ್ರಿ ಅಂತೂ ಕಣ್ಣು ಮುಚ್ಚಿದ್ರೆ ಚಕ್ಕನ್ ಬರುತ್ತೆ, ಅದೊಂದು ಖುಷಿ ನನಗೆ. ಇದೆ ಸರ್ ನನ್ನ ಸ್ಟ್ರೆಂತ್. ರಾತ್ರಿ ಹೊತ್ತಂತೂ ಚಕ್ಕಂತ ನಿದ್ದೆ ಬರುವಂಥದ್ದು, ಬೇರೆ ಯಾರು ರಾತ್ರಿಲಿ ಬರುವಂಥದ್ದು ಏನೂ ಇಲ್ಲ. ಆ ಥರ ಯಾವ ಡ್ರೀಮ್ಸ್ ಅಲ್ಲೂ ಬರಲ್ಲ. ಹಾಗಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀರಾ. ಸೊ ಚಕ್ಕಂತ ಬರ್ತಿದೆ. ಸೊ ದಟ್ ಈಸ್ ವಾಟ್ ಯು ವಾಂಟೆಡ್ ಟು ಸೇ ಅಬೌಟ್ ಸ್ಟ್ರೆಂತ್. ವಾಟ್ ಈಸ್ ಯುವರ್ ವೀಕ್ನೆಸ್ ಜಯಂತ್? ವೀಕ್ನೆಸ್ ಮಾತಾಡಿದೆ ಸರ್. ಅದೇನಿದ್ದೆ ಅದೇ ಮರುವೆ ವೀಕ್ನೆಸ್ ಸರ್ ನನಗೆ. ಯಾರು ಹೇಳಿರ್ತಾರೆ ಮನೇಲಿ ಅದ್ ಮಾಡು, ಸ್ವಿಚ್ ಆಫ್ ಮಾಡು ಅಂತಾರೆ, ಹಂಗೆ ಮರ್ತ್ಬಿಟ್ಟಿರ್ತೀನಿ ನಾನು. ನಿದ್ದೆ ಹೇಳಕ್ಕಾಗಲ್ಲ, ಕೂತಲ್ಲೇ ಅಲ್ಲಲ್ಲೇ ನಿದ್ದೆ ಮಾಡ್ಬಿಡ್ತೀನಿ ನಾನು. ಅದೇ ನನ್ನ ಸ್ಟ್ರೆಂತ್, ಅದೇ ನನ್ನ. ಸೊ ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಆ ಸ್ಟ್ರೆಂತ್ ನ ಸಾರಿ ಮರುನ ಸ್ಟ್ರೆಂತ್ ಅಂತ ವೀಕ್ನೆಸ್ ಅಂತ ಬ್ಯಾಲೆನ್ಸ್ ಮಾಡ್ತಿದ್ದೀರಾ, ಸೊ ದಟ್ ಯು ಆರ್ ನ್ಯೂಟ್ರಲ್. ವೆರಿ ಗ್ರೇಟ್. ನಾವು ಜೀವನದಲ್ಲಿ ನಾವು ಸಾಯೋ ವರ್ಷದೊಳಗಡೆ ಈ ಥರದೊಂದು ಅಚೀವ್ ಮಾಡಿರ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಇರುತ್ತೆ, ಒಂದು ಡ್ರೀಮ್ ಇರುತ್ತೆ. ವಾಟ್ ಈಸ್ ದಟ್ ಒನ್ ಥಿಂಗ್ ಯು ವಾಂಟ್ ಟು ಅಚೀವ್ ಬಿಫೋರ್ ವಿ ಡೈ? ನಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಸರ್. ಅವ್ರು ಹ್ಯಾಪಿ ಇರಬೇಕು ಲೈಫಲ್ಲಿ. ಓಕೆ, ನಮ್ಗೇನು ಈಗ ಏನೂ ಇಲ್ಲ ಲೈಫಲ್ಲಿ ಅಂತ ಅವರು ಅನ್ಕೋಬಾರ್ದು ಸರ್. ಆ ಸ್ಥಾಯಿಗೆ ಆ ಸ್ಥಾನಕ್ಕೆ ನಾನು ಅವ್ರು ತೊಗೊಂಡು ಹೋಗ್ಬೇಕು. ಅದೇ ಸರ್ ನಮ್ಮ ಡ್ರೀಮ್. ವಾಟ್ ಈಸ್ ದ ವರ್ಷನ್ ಆಫ್ ಲೈಫ್ ಯು ವಾಂಟ್ ಟು ಬಿಲ್ಡ್ ಫಾರ್ ಯರ್ ಲೈಫ್? ಬೈ ದ ವೇ, ವರ್ಷನ್ ಆಫ್ ಲೈಫ್ ಅಂತಂದರೆ ಸರ್, ನನಗೆ ಒಂದು 7-8 ಜನ ಹುಡುಗಿರು ನನಗೆ ಹಿಂದೆ ಇರಬೇಕು ಸರ್. ನಾನು ಈಗ ವೈಸಿಟಿಲಿ ಹೇಗೆ ಮ್ಯಾಗ್ನೆಟ್ ಗರ್ಲ್ಸ್ ಅಂತ ಆಗ್ತಿದ್ವು, ಹಂಗೆ ಸಡನ್ ಆಗಿ ಹೆಂಗ್ ಬರ್ತಾ ಇದ್ರು, ಆ ಥರ ನನಗೆ ಹುಡುಗಿರ ಹತ್ರ ಬರಬೇಕು ಸರ್. ಅಷ್ಟು ಬಾಡಿ ಫಿಸಿಕ್ ಹಂಗೆ ಆಗ್ಬೇಕು ಸರ್.
ಆ್ಯಂಡ್ ನಾನು ಒಂದು ರೋಲ್ಸ್ ರಾಯ್ಸಲ್ಲಿ ಇಲ್ಲ ಲ್ಯಾಂಬೋಗಿನಿಲಿ ನಾನು ಬರ್ತಾ ಇರಬೇಕು ಆ್ಯಂಡ್ ಹುಡುಗಿರಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಹಿಂಗೆ ಕೇಳ್ತಾ ಇರಬೇಕು ಸರ್. ಆ ಥರದ್ದು ಯಾವ್ದಾರ ಒಂದು ವರ್ಷನ್ ಆಫ್ ಲೈಫ್ ಐ ಯು ಡ್ರೀಮಿಂಗ್. ಅದು ಹೇಳಿದಲ್ವ, ಜಿಮ್ಮಲ್ಲಿ ಒಂದು ಹುಡುಗಿ ಹತ್ರ ನಂಬರ್ ತಗೋಬೇಕು, ನಮ್ಮ ಡ್ರೀಮ್ ಅದೇ ಅಂತ. ಅದೇ ಹೇಳಿ ಅದೆಲ್ಲ ಒಂದು ಡ್ರೀಮ್ ಆಗಿ ಸಾಧ್ಯ ಅಲ್ಲ. ಅದೇ ಹೇಳಿ ಬ್ರೋ. ಕಟ್ ಮಾಡು ಬ್ರೋ, ಎಲ್ಲ ನಿಮ್ಗೆ ಎಡಿಟ್ ಮಾಡೋದು ನಿಮಗೆ. ಸೈಕ್ ಮಾಡ್ತಾನೆ. ಓಕೆ ಜನ್, ನಾನೊಂದು ಹಾರ್ಡೆಸ್ಟ್ ಕ್ವಶನ್ ಕೇಳ್ತೀನಿ ನಿಮ್ಗೆ. ಓಕೆ, ಇಲ್ಲಿ ತನಕ ಯಾವ್ದಾರ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ. ನೀವು ಯಾವ್ದಾರ ಒಂದು ಹುಡುಗಿನ ನೋಡಿದ ನೆಕ್ಸ್ಟ್ ಮೊಮೆಂಟ್ ಆ ಹುಡುಗಿನೇ ನನಗೆ ಬೇಕೇ ಬೇಕು, ಅವ್ರ ನಂಬರ್ ಬೇಕು ಅಂತ ಹೇಳಿ ಟ್ರೈ ಮಾಡಿರೋದು ಯಾವ್ದಾರ ಇದೆಯಾ? ಇಲ್ಲ, ಎಲ್ಲಾರು ಹುಡುಗರು ಲೈಫ್ ಬಂದು ಅದು ಇದ್ದೇ ಇರುತ್ತೆ. ಆ ಥರ ಎಲ್ಲ ಯೋಚನೆ ಮಾಡಿಲ್ಲ ಸರ್. ಮೈಕ್ ಹತ್ರ ಗುಡ್ ಗಾಯ್ ತರ ಇರ್ಬೇಕಂತ ಈ ತರ ಮಾಡ್ತಾ ಇದೆ ಸರ್ ಇವ್ರು. ಇಲ್ಲಾಂದ್ರೆ ತುಂಬಾ ರೊಮ್ಯಾಂಟಿಕ್ ಪರ್ಸನ್. ನಮ್ಮ ಆಫೀಸಲ್ಲಿ ಜಿಮ್ ಮಾಡಿ ಹುಡುಗಿಗೋಸ್ಕರ ಇದು ವಾಟರ್ ಟ್ಯಾಂಕ್ ತಗೊಂಡು ಹೋಗ್ತಾರೆ. ಯಾರಿಗನ್ನ ಏನೋ ಹೆಲ್ಪ್ ಬೇಕಂದ್ರೆ ಹುಡುಗಿಗೆ ಇವರೇ ಸರ್, ಫಸ್ಟ್ ಆಫ್ ಆಲ್ ಇವರೇ ಇರ್ತಾರೆ ಸರ್. ಅವನ ಬಗ್ಗೆ ಅವನು ಹೇಳ್ತಾರೆ. ಜಸ್ಟ್ ಇವಾಗ ಸತೀಶ್ ಬಗ್ಗೆ ಆ ತರದ್ ಏನ್ ಗೊತ್ತು ನಿಮ್ಗೆ? ಸತೀಶ್ ಬಗ್ಗೆ ಸರ್, ಅವ್ನು ಸಿಕ್ಕಾಪಟ್ಟೆ ಫ್ಲರ್ಟ್ ಮಾಡ್ತಾನೆ. ಬೆಳಗ್ಗೆ ಬಂದ್ರೆ ಸಾಕು ಹುಡುಗಿರಿಗೆ, ಸರ್ ಫಸ್ಟ್ ಒಬ್ರು ಹುಡುಗಿ ಬರ್ತಾರೆ ಅನ್ಕೊಳ್ಳಿ, ಹುಡುಗಿಗೆ ಇವತ್ತು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ, ನೀವೇ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್ ಅಂತಾನೆ. ಆ ಹುಡುಗಿ ಇನ್ನೇನ್ ರೆಸ್ಟಿಂಗ್ ಹೋಗ್ಬೇಕು, ಇನ್ನೊಂದು ಹುಡುಗಿ ಬರ್ತಾಳೆ ತಕ್ಷಣ ಅವಳಿಗೆ ಮತ್ತೆ ಅದೇ ಎಲ್ಲ ಹೊಡೆದಿರ್ತಾನೆ. ಪಾಪ ಇನ್ನೂ ಹುಡುಗಿ ಗೊತ್ತಿಲ್ಲ ಎಲ್ಲರ ಮೇಲೆ ಆಗ್ತಾ ಇದೆ. ನಾನು ಆತರ ಹೇಳ್ತೀನಿ, ನಾನು ಆತರ ಹೇಳ್ತೀನಿ, ಬಟ್ ಅವರೆಲ್ಲ ನಮ್ಗೂ ಜಯಂತಿ ಬೇಕಂತ ಹೇಳ್ಕೊಡ್ತಾರೆ. ಅದೇ ಜಯಂತಿ ಬೇಕು ನಮ್ಗೆ ಅಂತಾರೆ. ನಾನು ಅದಕ್ಕೆ ಅವಾಗೆ ಸುಮ್ಮನೆ ಎಲ್ಲ ಕಟ್ ಮಾಡೋದು, ಅದೇ ಲಾಸ್ಟ್. ಈಗ ನಾನು ಈಗ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋನು ಒಬ್ಬ ಇದ್ದಾನೆ, ಕರೆಕ್ಟಾ? ಅವನೇನಂದ್ರೆ ಐ ಥಿಂಕ್ ಈಸ್ ಫ್ರಮ್ ದಿ ನಾರ್ತನ್ ಕರ್ನಾಟಕ. ಸೊ ಅವನು ಈಗ ದುಬೈಲೆಲ್ಲ ಇದ್ದಾನೆ. ಸೊ ಅವನು ಈ ಫುಲ್ ಕಾಸ್ಟ್ಲಿ ಕಾರ್ಸು, ಆಮೇಲೆ ಜಿಂಕ್ ಚಾಕ್ ಆಗಿ ಇದೆಲ್ಲ ಆಗಿ ರೆಡಿ ಆಗಿ ಪ್ರತಿ ಗರ್ಲ್ ಫ್ರೆಂಡ್ಸ್ನು ಏನಂತಾರೆ ಪಿಕಪ್ ಮಾಡ್ತಿರ್ತಾನೆ ಆ್ಯಂಡ್ ಫುಲ್ ಚೋಕಿ ಮಾಡ್ಕೊಂಡಿರ್ತಾನೆ. ಆ ಥರದೊಂದು ಲೈಫ್ ಸ್ಟೈಲ್ ನಿಮಗೆ ಆಗಬೇಕು ಅಂದರೆ ಇನ್ನೆಷ್ಟು ವರ್ಷ ಬೇಕು ನಿಮಗೆ? ಅಥವಾ ಆ ಥರದ ಲೈಫ್ ಸ್ಟೈಲ್ ಆಯಿತು ಅಂತಂದರೆ ಸೊ ವಾಟ್ ಕ್ಯಾನ್ ಬಿ ಅ ಲೈಫ್ ಸ್ಟೈಲ್ ಬೈ ದ ವೇ? ಹೇಗಿರುತ್ತೆ ನಿಮ್ಮ ಲೈಫ್? ಸರ್ ನನಗೆ ಆಕ್ಚುಲಿ ಶೋಕಿ ಎಲ್ಲ ನನ್ಗೆ ಅಷ್ಟು ಇಷ್ಟ ಇಲ್ಲ. ನನಗೇನಂದ್ರೆ ನಾನು ಮನೇಲಿರೋದೇ ಇಷ್ಟ. ನನ್ನ ಹತ್ರ ಇಂಟ್ರೋವರ್ಟ್ ಆಕ್ಚುಲಿ. ನನಗೆ ನನ್ನ ಸಿಸ್ಟಮು, ನನ್ನ ಮನೆ ಒಂದು ಬೆಡ್, ಅಲ್ಲಿದ್ರೆ ನಾನು ಆಚೆ ಬರೋಕ್ಕೆ ಇಷ್ಟಪಡಲ್ಲ ನಾನು. ಫ್ಯಾಕ್ಟ್ ಏನಂದ್ರೆ ಎಷ್ಟೋ ಹುಡುಗಿರಿಗೆ ಇಂಟ್ರೋವರ್ಟ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಆಗ್ತದೆ. ಡು ಯು ಅಗ್ರಿ? ಎಲ್ಲರೂ ಇಂಟ್ರೋವರ್ಟ್ನೇ. ನೀನ್ ಎಕ್ಸ್ಟ್ರೋವರ್ಟಾ ಇಂಟ್ರೋವರ್ಟಾ? ಇಂಟ್ರೋವರ್ಟಾ? ಅದೇ ಸರ್, ಈಗ ಹೇಳಿದ್ರಲ್ವ ಸರ್ ಎಲ್ಲರೂ ಇಷ್ಟಪಡ್ತಾರಂತ, ಅದಕ್ಕೆ ಇವತ್ತಿಂದ ಇಂಟ್ರೋವರ್ಟ್. ಸೊ ಇಲ್ಲ, ಆಕ್ಚುಲಿ ನಾನು ಈಗ ನಿನ್ನೆ ಡೆಕ್ಕನ್ ಕ್ರಾನಿಕಲ್ ಬಂದಿತ್ತು ದಟ್ ಎಕ್ಸ್ಟ್ರೋವರ್ಟ್ ನ ಹುಡುಗಿರು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅಂತ. ಆದ್ರೆ ನಾನು ಇಂಟ್ರೋವರ್ಟ್. ವಿಚ್ ಒನ್ ಕನ್ನಡ ಮೂವಿ ಅಂಡ್ ಆ ಕನ್ನಡ ಮೂವಿಲಿರುವಂತ ಹೀರೋ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಒಂದಿನ ಅದು ಯಾರು ಅಂಡ್ ಯಾವಾಗ ಆಗ್ಬೇಕು ಅಂತ ಅನ್ಕೊಂಡಿದ್ರ ಅಂಡ್ ಯಾಕೆ? ನಾನು ಬಂದು KGF ಸರ್. ನಾನು KGF ಎಸ್ ಸರ್. నాకు ಯಶ್ ಅಂದರೆ ಅವರು ಸ್ಟೈಲು, ಅವ್ರಿಗೂ ಹೇರ್ ಚೆನ್ನಾಗಿರುತ್ತೆ ಸರ್, ನಮ್ಗೆ ಹೇರ್ ಇಲ್ಲ. ಅವ್ರ ಥರ ಆಗಬೇಕು ಒಂದಿನ. ಅದು ನನಗೆ ತುಂಬ ಇಷ್ಟ ಆಗ್ತದೆ. ಇವಾಗೂ ಯಾಕೆ ಗೊತ್ತಾ, ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಹಾಕಿದ್ದೆ, ವಾಟ್ ಈಸ್ ನಾಟ್ ಪಾಸಿಬಲ್ ಈಸ್ ನಾಟ್ ಯುವರ್ ಪಾಸಿಬಲ್ ಅಂತ. ಆಗದ್ರ ಬಗ್ಗೆ ಮಾತಾಡೋದು ಕೇಳ್ತಾರೆ ನನಗೆ ಇವಾಗ. ಸೊ ವಿಚ್ ಮೆಮೊರಿ ಆಫ್ ಯುವರ್ಸ್ ಅಟ್ ದ ಸಾಫ್ಟ್ವೇರ್ ನಕ್ಷತ್ರನಾಮ ಕ್ರಿಯೇಷನ್ಸ್ ಅಲ್ಲಿ ಯಾವ ಮೆಮೊರಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಅಂಡ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಹೇಗಿತ್ತು? ಅಂಡ್ ನಿಮ್ಮ ಯಾವುದೋ ಒಂದು ಮೆಮೊರಿ ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡುತ್ತೆ, ಯಾವುದೋ ಒಂದು ಮೆಮೊರಿ ನಿಮ್ಮನ್ನ ತುಂಬಾ ಮೋಟಿವೇಟ್ ಮಾಡಿರುತ್ತೆ, ಅದು ಯಾವ್ದು ಆಕ್ಚುಲಿ? ಯಾವ್ದು ಇನ್ಸಿಡೆಂಟ್ ಬೈ ಮೆಮೊರಿ ಅನ್ನೋಕ್ಕಿಂತ ಮುಂಚೆ ಯಾವ ಮೂಮೆಂಟ್ ಅಥವಾ ಯಾವ ಇನ್ಸಿಡೆಂಟ್? ಸರ್ ಆಫೀಸಲ್ಲಿ ಅಂದ್ರೇನೆ ಸ್ಯಾಡ್ ಇಲ್ಲ ಸರ್ ನಮಗೆ. ಏನಾದ್ರೆ NNCಯಲ್ಲಿ ಸ್ಯಾಡ್ ಇಲ್ಲ, ಅದು ಯಾವಾಗಲೂ ಸ್ಯಾಡ್ ಇರಲ್ಲ ಸರ್. ಯಾವಾಗಲೂ ಹ್ಯಾಪಿ ಇರ್ತಾರೆ. ಎಲ್ಲ ಕೊಲೀಗ್ಸು ಒಂದು ಫ್ಯಾಮಿಲಿ ಥರ ಇರ್ತಾರೆ. ಫೀಲ್ ಆಗಿ ಯಾರೋ ಇದು ಆ ಥರ ಸಿಚುವೇಶನ್ ಬರಲ್ಲ ಸರ್ ಯಾವಾಗಲೂ. ಏನನ್ನ ಅದು ಇದು ಏನೋ 1 ಮಿನಿಟ್ ಬಂದಿದೆ ಅಂದರೆ ನೆಕ್ಸ್ಟ್ ಮಿನಿಟ್ಗೆ ಹ್ಯಾಪಿ ಫೀಲಿಂಗ್ ಬರುತ್ತೆ. ಅದೇಂಗೆ? ಅದು ಯಾವ ಥರ ಹ್ಯಾಪಿನೆಸ್? ಕೊಲೀಗ್ಸ್ ಹತ್ರ ಮಾತಾಡಿ ಇವ್ನ ಹ್ಯಾಪಿ ಫೀಲಿಂಗ್ ಯಾವ ಬರುತ್ತೆ ಅಂದ್ರೆ ಹುಡುಗಿಗೆ ಒಂದು ಕಮೆಂಟ್ ಕೊಟ್ಟು ಒಂದು ಪಿಕಪ್ ಲೈನ್ ತಕ್ಷಣ ಹಂಗೆ ಹ್ಯಾಪಿ ಫೀಲಿಂಗ್ ಕೊಟ್ಟೈತಾನೆ. ಅದೇ ಹೇಳ್ತಾರದು. ನಿಮ್ಮ ಆಫೀಸಲ್ಲಿರೋ ಕಲೀಗ್ಸ್ ನಿಮ್ಗೆ ಫಾಲೋ ಮಾಡ್ತಾ, ನಿಮ್ಮ ಫ್ರೆಂಡ್ಸ್ ಫಾಲೋ ಮಾಡ್ತಿರೋ ಅವ್ರು ಯಾರಿದಾರ? ಅಂಡ್ ಯಾವ್ದಾರು ಹುಡುಗಿರ್ನ ಆತರ ಫಾಲೋ ಮಾಡ್ತಿದಾರ? ಈಗ ಯಾರಿಲ್ಲ ಸರ್, ನಾನೇ ಎಲ್ಲಾರನ್ನೂ ಫಾಲೋ ಮಾಡಿ.
ವಾಟ್ ಈಸ್ ದ ಮೋಸ್ಟ್ ಇಮೋಷನಲ್ ಮೆಮೊರಿ ದಟ್ ಯು ಹ್ಯಾವ್ ವಿತ್ ಯೋರ್ ಪೇರೆಂಟ್ಸ್? ಯಾವ್ಯಾವ ಇಮೋಷನಲ್ ಸ್ಟೋರೀಸ್ ಇದೆ ನಿಮ್ಮ ಪೇರೆಂಟ್ಸ್ ಜೊತೆ? ಮೆಮೊರೀಸ್ ಅಂದರೆ ನಮ್ಮಮ್ಮ ನಮ್ಮಪ್ಪ ಡೌನ್ ಇತ್ತು ಸರ್. ಅವು ಫುಲ್ಲು ಡೌನಿಂದ ಬಂದಿದ್ದೀವಿ. ನಮ್ಮಪ್ಪ ಬಂದ್ಬಿಟ್ಟು ನಮ್ಮಮ್ಮ ನಮ್ಮಪ್ಪ ನಾವು ಚಿಕ್ಕ ವಯಸ್ಸಿಂದ ಅವ್ರು ತುಂಬ ಕಷ್ಟಪಟ್ಟಿದ್ರು. ನಮ್ಮ ಊರಲ್ಲಿ ಆವಾಗ ಸ್ವಲ್ಪ ಫುಲ್ಲು ಫೂರ್ ಫ್ಯಾಮ್ಲಿ. ನಮ್ಮಪ್ಪ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾವು 3 ಜನ ಇದಿರೋದು. ನಮ್ಮ ಅಣ್ಣ ಇಬ್ಬರಿದ್ದಾರೆ. ಅವರು ತುಂಬ ಕಷ್ಟಪಡಿ ನಮ್ಮನ್ನ ಈ ಸ್ಥಾಯಿಗೆ ಅವ್ರು ವೆರಿ ಗುಡ್. ಇದೆಲ್ಲದಕ್ಕಿಂತ ಮುಂಚೆ ಇದು ನಮ್ಮ ಸತೀಶ್ ಇಸ್ ಆಕ್ಚುಲಿ ಫ್ರಮ್ ಆಂಧ್ರದಿಂದ ಬಂದು ಎಷ್ಟು ವರ್ಷ ಆಯ್ತು ಬ್ಯಾಂಗ್ಳೂರಿಗೆ ಬಂದು? ನಾನು ಬ್ಯಾಂಗ್ಳೂರ್ ಬಂದು 2 ವರ್ಷ ಆಗ್ತಾ ಇದೆ ಸರ್. 2 ವರ್ಷದಲ್ಲಿ ಕನ್ನಡ ಕಲ್ತಿದ್ದಾನೆ. ಕನ್ನಡದಲ್ಲಿ 2 ತರ ಬರುತ್ತೆ, ಒಂದು ಅರ್ಥ ಆಗೋ ಕನ್ನಡ, ಇನ್ನೊಂದು ಪ್ರಯತ್ನ ಮಾಡ್ತಿರೋ ಕನ್ನಡ. ಎಷ್ಟೋ ಜನ ನಂಗೆ ಕನ್ನಡ ಬರಲ್ಲ ಅಂತ ಹೇಳೋದು ತುಂಬಾ ಸುಲಭ, ಬಟ್ ಈ ಕನ್ನಡದಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನ ಯೂಸ್ ಮಾಡಿ ಮಾತಾಡೋದು ತುಂಬಾ ಖುಷಿ ಆಗತ್ತೆ. ನಮ್ದು ಅಂತ ಹೇಳಿ ಭಾವನೆ ಬರುತ್ತೆ, ನಮ್ದು ಅಂತ ಹೇಳಿ ಪ್ರೀತಿ ಬರುತ್ತೆ. ಆ ಕನ್ನಡದಲ್ಲಿ ಮಾತಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಕನ್ನಡ ಮಾತಾಡೋದು ನಾನು ಇಷ್ಟ ಮೇಲೆ ನಾನು ಕಲ್ತಿದ್ದೀನಿ ಸರ್. ಇದು ನಾನು ಏನಂದ್ರೆ ರ್ಯಾಪಿಡೋ ಓಡಿಸ್ತೀನಿ ಸರ್. ನಾನು ರ್ಯಾಪಿಡೋ 2 ವರ್ಷದಿಂದ ರ್ಯಾಪಿಡೋ ಓಡಿಸ್ತಾ ಇದ್ದೀನಿ. ಅಲ್ಲಿ ನಮಗೆ ಕನ್ನಡ ಥರ ನಾನು ಕಲ್ತಿದ್ದೆ ಅಂದ್ರೆ, ನಮಗೂ ಕನ್ನಡ ಪರ್ಸನ್ಸ್ ಬುಕ್ ಮಾಡ್ತಾರೆ. ನಾನು ಅವ್ರ ಮೇಲೆ ಮಾತಾಡಿ ನಾನು ಕನ್ನಡ 50 to 60% ನಾನು ಕಲ್ತಿದ್ದೀನಿ. Very recently, what is that something that your family has sacrificed that you will never forget? ಸರ್ ನಮ್ಮ ಅಮ್ಮ ಅಪ್ಪ ಫುಲ್ ನಮಗೋಸ್ಕರ ಫುಲ್ ಸ್ಯಾಕ್ರಿಫೈಸ್ ಮಾಡಿದ್ರು ಸರ್. ಅವರು ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿದ್ರು. ಏನಂದರೆ ನಮ್ಮ ಅಮ್ಮ ಅಪ್ಪ ಏನನ್ನ ದೊಡ್ಡ ಹೋಟೆಲ್ಗೆ ಹೋಗೋಣ ಅಂದರೆ ಓಕೆ, ಆ ಅಮೌಂಟ್ ನಮ್ಮ ಹುಡುಗ ಏನದು ನಮ್ಮ ಮಕ್ಳಿಗೆ ಅದು ಯೂಸ್ ಆಗುತ್ತೆ. ಅವ್ರು ಬಟ್ಟೆ ಹೊಸ ತೊಗೊಂಡದ ಅಂದರೆ ಅದು ನಮ್ಮ ಮಕ್ಳಿಗೆ ಯೂಸ್ ಆಗತ್ತೆ. ಈ ಥರ ತುಂಬ ಸ್ಯಾಕ್ರಿಫೈಸ್ ಮಾಡಿದರು. ನಾನು ಫುಲ್ಲು ನಮ್ಮ ಅಪ್ಪ ಅಮ್ಮ ಬಗ್ಗೆ ನಮಗೆ 18 to 19 years ಅವಾಗವರೆಗೂ ನಮ್ಗೇನೂ ಗೊತ್ತಿಲ್ಲ. ಅವರು ಏನ್ರು ನಾನೇನೇನೋ ಅವ್ರನ್ನು ತುಂಬ ಇರ್ರೆಸ್ಪೆಕ್ಟ್ ಥರ ನಮ್ದು ಫುಲ್ಲು. ನಾನು ಯಾವಾಗ ನಮಗೆ 19 to 20 years ನಾನು ಯಾವಾಗ ಕಷ್ಟಪಡೋದು ಸ್ಟಾರ್ಟ್ ಮಾಡಿದೆನೋ ಆವಾಗಿಂದ ನಾನು ಎಲ್ಲ ನೋಡಿದ್ದೀನಿ. ಎಲ್ಲ ನೋಡ್ಬಿಟ್ಟು ಎಲ್ಲ ಕಷ್ಟಪಟ್ಟಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ. ಅವಾಗಿಂದ ಓಕೆ, ನಮ್ಮ ಅಮ್ಮ ಅಪ್ಪ ನಮ್ಮನ್ನೇ ಈ ಸ್ಥಾಯಿಗೆ ಅವರು ಬಂದಿದ್ದಾರೆ ಅಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ನಮಗೆ ನಾನು ಮುಂಚೆ ಅವ್ರಿಗೆ ಈ ಥರ ನಾನು ರೆಸ್ಪೆಕ್ಟು ಈ ಥರ ಮಾತಾಡಿದ್ದು ನಮ್ಗೆ ಈಗ ಫೀಲ್ ಆಗ್ತಾ ಇದೆ ಸರ್. ನಮ್ಮ ಫ್ಯಾಮ್ಲಿಗೆ ನಾನು ಸಾರಿ, ನಮ್ಮ ಅಮ್ಮ ಅಪ್ಪಗೆ ನಾನು ಸಾರಿ ಹೇಳ್ಬೇಕಂತ ನಾನು ಈಗ ಅಮ್ಮ ಅಪ್ಪ ಸಾರಿ. Okay, what is that one thing you wish to say to your family? ಇಲ್ಲಿದ್ದಂಗೆ ಆ ಥರದ್ದು ಏನೂ ಹೇಳಿಲ್ಲ ಅಂದರೆ, ಏನಾದ್ರು ಒಂದು ಆಗಿರ್ಬೋದು, ಅಥವಾ ಏನೋ ಒಂದು ವಿಷಯ ಹೇಳಿರ್ಬೋದು, ಅಥವಾ ಏನೋ ಒಂದು ಎಮೋಷನಲ್ ಸ್ಟೋರೀಸ್ ಇರ್ಬೋದು, ಲವ್ ಕನೆಕ್ಟ್ಸ್ ಇರ್ಬೋದು, ಯಾವುದೋ ಒಂದು ವಿಷಯ ನನ್ನ ಪೇರೆಂಟ್ಸ್ಗೆ ಇನ್ನೂ ಹೇಳಿಲ್ಲ, ಅದೇನಾಗಿರ್ಬೋದು? ನಮ್ಮಲ್ಲಿ ನಾನು ಹೇಳ್ದಿರೋ ವಿಷಯ ಆ್ಯಕ್ಚುಲಿ ಅಂಥದ್ದಿಲ್ಲ, ಆದರೆ ಸಿಗಾಕೊಂಡಿರೋ ವಿಷಯ ಇದೆ. ನನ್ನ ತಮ್ಮ ನನ್ನೊಂದು ಸೆಕೆಂಡ್ PUC ಓದ್ತಾ ಇದ್ದೆ. ನಾನು ಆಚೆ ಎಲ್ಲ ನಾನು ಬಿಡ್ತಾ ಇಲ್ಲ ಅನ್ನ ಮೂವೀಸ್ಗೆಲ್ಲ ಹೋಗಿಲ್ಲ ಒಬ್ಬೊಬ್ರೆ. ನನ್ನ ತಮ್ಮ ಮೂವಿಗೆ ಅಂತ ಹೋಗಿದ್ವಿ. ಏನಾಯಿತು, ನಾನು ತಮ್ಮ ಮೂವಿ ಎಲ್ಲ ನೋಡ್ಕೊಂಬಂದ್ವಿ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿಗೆ ಅಂತ ಹೋಗಿದ್ರಿ. ಅದೇ ನಾನು ಫಸ್ಟು ಥಿಯೇಟ್ರಿಗೆ ಹೋಗಿದ್ದು ನೋಡಿ ಮೂವಿ. ನಾನು ಸಿಂಗಲಾಗಿ ಹೋಗಿದ್ದು, ನಾನು ತಮ್ಮನ ಜೊತೆ ಹೋಗಿದ್ದೆ. ಅಪ್ಪ ಅಮ್ಮನಿಗೆ ಏನಿಲ್ಲ, ಆಟ ಆಡಕ್ಕೆ ಹೋಗ್ತಾ ಇವಿ, ಕ್ರಿಕೆಟ್ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದು ನಾನು ನನ್ನ ತಮ್ಮ. ಏನಾಯ್ತು, ಬರ್ಬೇಕಾದ್ರೆ ನನ್ನ ತಮ್ಮ ಏನು ಮಾಡ್ದ, ಟಿಕೆಟ್ನ ಸರಿ ಬೇಡ ಗೊತ್ತಾಗುತ್ತೆ ಅಂದ್ಬಿಟ್ಟು ಆಚೆ ಬಿಸಾಕ್ಬಿಟ್ಟ. ನಾನು ನೆನಪಿಗಿರ್ಲಿ ಬಿಡೋ ಅಂದ್ಬಿಟ್ಟು ಜೋಬಿ ಇಟ್ಕೊಂಡು ಹೋಗಿದ್ದೆ. ಏನಾಯ್ತು, ಆಮೇಲೆ ಮನೆಗೆ ಹೋಗಿ ಬಟ್ಟೆ ಎಲ್ಲ ಮಾಮೂಲಿ ಚೇಂಜ್ ಮಾಡೀನಿ, ಪ್ಯಾಂಟ್ನ ಹಿಂಗೆ ತಗ್ಲಾಕಿದ್ದೆ. ನಮ್ಮಮ್ಮ ಬಟ್ಟೆ ಹೋಗಿ ಅಂದ್ಬಿಟ್ಟು ಪ್ಯಾಂಟ್ ತೆಗ್ದಿದ್ದಾರೆ, ಏನೋ ಜೋಬಿಲ್ ಇದೆಯಾ ಅಂತ ಚೆಕ್ ಮಾಡಿ ನೋಡಿದ್ರೆ ಟಿಕೆಟ್ ಅಲ್ಲೇ ಬೊಮ್ಮನ್ನ ಅವತ್ತೇ ಸಿಗಾಕೊಂಬಿಟ್ಟೀನಿ. ಆವತ್ತು ಮನೇಲಿ ನನಗೆ ಹಬ್ಬ ಮಾಡಿದ್ರು, ಮಾತೆಲ್ಲ ಬೈದ್ರು, ಚೆನ್ನಾಗೆಲ್ಲ ಬೈದ್ರು, ಎಲ್ಲ ಮಾಡಿದ್ರು. ಆಮೇಲಿಂದ ಇವಾಗ ಒಬ್ಬೊಬ್ಬನೇ ಹೋಗ್ತೀನಿ. ಅದೇ ಫಸ್ಟ್ ಟೈಮ್ ಮಾತ್ರ ಆಗಿದ್ದು ನನಗೆ ಸಿಗಾಕೊಂಡಿದ್ದು. ಅದಾದ್ಮೇಲೆ ಸಿಗಾಕೊಂಡು ಇಲ್ಲ, ಎಲ್ಲೂ ಹೋಗ್ಲಿಲ್ಲ ಆ ಥರ. ನಿನ್ನ ಯಾವ ಡ್ರೀಮು ಸತೀಶ್ ಈಗಲೂ ಕೂಡ ನಿನ್ನ ಎಬ್ಬಿಸ್ತಾ ಇರುತ್ತೆ, ಇವನ್ ಇನ್ ಯುವರ್ ವರ್ಸ್ಟ್ ಡೇಸ್? ಯಾವ ಡ್ರೀಮ್, ಏನಾಗಬೇಕು ಅಂತ ಅನ್ಕೊಂಡಿದ್ದೆ? ಸರ್, ನಮ್ಮ ರಿಲೇಷನ್ ಒಬ್ಬರು ಸಾಫ್ಟ್ವೇರ್ ಫೀಲ್ಡಲ್ಲಿ ಇದ್ದಾರೆ. ನಮ್ಮ ಅಮ್ಮ ಅಪ್ಪ ಹತ್ರ ಅವರು ಸ್ವಲ್ಪ
ಚೀಪ್ ಥರ ನೋಡೋದು, ಅವ್ರ ಹತ್ರ ದುಡ್ಡು ಅಂತ ನಮ್ಮ ಫ್ಯಾಮ್ಲಿನೇ ಚೀಪ್ ಥರ ನೋಡೋದು, ಆ ಥರ ನೋಡೋದು. ಆವಾಗ ನಮ್ಮ ಅಮ್ಮ ಅಪ್ಪ ಒಂದು ಸಾರಿ ಹೇಳಿದ್ರು ಸರ್, ನೀವು ಈಗ ಯಾರು ಈ ಥರ ಮಾಡಿದ್ರು ಇದೇ ಥರ ಅವ್ರಿಗೆ ನೀವು ಈಕ್ವಲ್ ಥರ ಇರಬೇಕು ಅಂತ ಅವಾಗ ಹೇಳಿದ್ರಿ ಸರ್. ನಮ್ದು ಅದೇ ಡ್ರೀಮು ನಮ್ಮ ಮೈಂಡಲ್ಲಿದೆ. ನಾನು ಅದೇ ಡ್ರೀಮಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರು ರ್ಯಾಪಿಡೋ ಓಡಿಸ್ಕೊಂಡು ನಾನು ಇನ್ಸ್ಟಿಟ್ಯೂಟ್ಗೆ ಹೋಗಿ ತುಂಬ ಕಷ್ಟಪಡಿ ಹೋಗಿದ್ದೀನಿ. ನಮಗೂ ಒಂದು ಸಾರಿ ನಮ್ಮ ಎಮ್ ಡಿ ಅವ್ರು ಸಿಕ್ಕಿದ್ರು ಸರ್. ನಮಗೆ ಎಮ್ ಡಿ ಅವರು ರ್ಯಾಪಿಡೋದಲ್ಲಿನೇ ಪರಿಚಯ ಆಗಿದ್ರು. ನಮ್ಗೆ ಅವಾಗ ಕಷ್ಟ ಎಲ್ಲ ಅವಾಗ ಫ್ರೆಂಡ್ ಥರನೇ ಕೇಳಿದ್ರು ನಮಗೆ, ಏನು ನೀವು ಅದು ಇದು. ನಮಗೂ ಅವ್ರು ಎಮ್ ಡಿ ಅಂತ ಗೊತ್ತಿಲ್ಲ ಅವಾಗ. ನಮ್ಮ ಕಷ್ಟ ಎಲ್ಲ ಕೇಳಿದರು. ನಮ್ಮ ಕಷ್ಟ ಎಲ್ಲ ಕೇಳಿಕೊಂಡು ಸಾರ್ ನಮ್ಗೆ ಅವಾಗ ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಸಾರು ಹೇಳಿದ್ರು ನಮಗೆ, ನಾನು ಈ ಥರ ತುಂಬ ಕಷ್ಟಪಡಿ ಸ್ಥಾಯಿಗೆ ಬಂದಿದ್ದೀನಿ, ನೀವು ಈ ಥರ ಇಲ್ಲಿ ಆಫೀಸ್ಗೆ ಬಂದ ಆವಾಗ ತುಂಬ ಸ್ಥಾಯಿಯಲ್ಲಿ ಇರಬೇಕು ಅಂತ ನಮ್ಗೆ ಅವಾಗ ನಮ್ಮ ಸಾರ್ ಹೇಳಿದ್ರು ಸರ್. ನಮ್ದು ಅದೇ ಮೈಂಡಲ್ಲಿದೆ. ನಾನು ಆಫೀಸಲ್ಲಿ ಸಾರ್ ಹೇಳಿದ್ರು ಒಂದು ಸ್ಥಾಯಿ, ಆ ಸ್ಥಾಯಿಗೆ ಹೋಗೋಣ ಅಂದ್ರೆ ನಮ್ಮ ಡ್ರೀಮ್ ಸರ್. ಸ್ಥಾಯಿ ಅಂದರೆ ಸ್ಥಾನ ಅಂತ, ಅಕಾರ್ಡಿಂಗ್ ಟು ಹಿಮ್ ಸ್ಥಾಯಿ ಅಂದರೆ ಸ್ಥಾನ ಅಂತ. ಬಟ್ ಪರವಾಗಿಲ್ಲ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಬ್ಯೂಟಿಫುಲ್ ಟೈಮ್. ಇಟ್ ವಾಸ್ ಅ ಪ್ಲೆಸೆಂಟ್ ಡಿಸ್ಕಷನ್, ಪ್ಲೆಸೆಂಟ್ ಟಾಕ್ಸ್. ತುಂಬ ಓಪನ್ ಅಪ್ ಆಗಿ ನಾವು ಮಾತಾಡ್ಕೊಂಡ್ವಿ, ನಕ್ವಿ, ಬೇಜಾರು ಮಾಡ್ಕೊಂಡ್ವಿ. ಆ್ಯಂಡ್ ಇವತ್ತು ಸ್ಟ್ರಾಂಗ್ ಆಗಿ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ದಟ್ ಒನ್ ಆರ್ ದಿ ಅದರ್ ಡೇ ವಿಲ್ ಬಿ ಸಕ್ಸಸ್ಫುಲ್. ಒನ್ ಆರ್ ದಿ ಅದರ್ ಡೇ ಅಂತಂದರೆ ದಟ್ ಅದರ್ ಡೇ ಇಸ್ ವೆರಿ ಸೂನ್ ಅಂತ. ಸೊ ಇದನ್ನು ಹೇಳ್ತಾ ಐ ವಾಂಟೆಡ್ ಟು ಕಮ್ ಟು ದ ಎಂಡ್ ಆಫ್ ದಿಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಪಾಡ್ಕಾಸ್ಟ್ ಟುಡೇ. ಆ್ಯಂಡ್ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ, ಪಾಡ್ಕಾಸ್ಟ್ ಇಸ್ ನಾಟ್ ಜಸ್ಟ್ ಮೆಂಟ್ ಫಾರ್ ಎವ್ರಿ ಸಕ್ಸಸ್ಫುಲ್ ಪೀಪಲ್. ಎವ್ರಿ ಮ್ಯಾನ್ ಹೂ ಈಸ್ ಇನ್ ದ ವೇ ಆಫ್ ಸಕ್ಸಸ್, ಇಟ್ ಈಸ್ ಆಲ್ಸೋ ದ ಪ್ಲ್ಯಾಟ್ಫಾರ್ಮ್ ಫಾರ್ ದೆಮ್. ಸೊ ಈ ಉದ್ದೇಶ ಇಷ್ಟ, ಯಾರನ್ನೂ ಹರ್ಟ್ ಮಾಡೋಕ್ಕಾಗಲಿ ಅಥವಾ ಯಾರನ್ನೂ ಬೇಜಾರು ಮಾಡೋಕ್ಕಾಗಲಿ ಪಾಡ್ಕಾಸ್ಟ್ ಮಾಡ್ತಾ ಇಲ್ಲ. ಬೇಸಿಕಲಿ ಜಸ್ಟ್ ಟು ಮೇಕ್ ಶೋರ್ ದ್ಯಾಟ್ ವಿ ಆರ್ ಗಿವಿಂಗ್ ಅ ಪ್ಲ್ಯಾಟ್ಫಾರ್ಮ್ ಟು ಎನ್ಹಾನ್ಸ್ ಅವರ್ ಸ್ಕಿಲ್ಸ್, ದ ಟಾಕ್ಸ್. ಎಮೋಷ್ನಲಿ ವಿ ವಾಂಟೆಡ್ ಟು ರೆಪ್ರೆಸೆಂಟ್ ಅವರ್ ಸೆಲ್ಸ್ ಅಂತ ಅಷ್ಟೇ. ಸೊ ಕಾಂಟೆಂಟ್ಸ್ ಆರ್ ರಿಯಲಿ ಕಮಿಂಗ್ ಅಪ್ ವೆಲ್. ಸೊ ಇಫ್ ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆಬ್ವಿಯಸ್ಲಿ ನಮಗೂ ಬೇಜಾರಾಗುತ್ತೆ, ನಮಗೂ ಆ ಮೋಟಿವೇಶನ್ನೇ ಸಿಗಲ್ಲ. ಇಫ್ ದೀಸ್ ಚಾನಲ್ಸ್ ಆರ್ ನಾಟ್ ಸಬ್ಸ್ಕ್ರೈಬ್, ಇಫ್ ದೀಸ್ ವೀಡಿಯೋಸ್ ಆರ್ ನಾಟ್ ಶೇರ್ಡ್, ಲೈಕ್ ಆಗಿಲ್ಲ ಅಂದರೆ ನಮಗೊಂಥರ ಬೇಜಾರಾಗುತ್ತೆ. ನಮ್ಮ ಪ್ರಯತ್ನ ಈಗ ಸ್ಟಾರ್ಟ್ ಆಗ್ತಿದೆ, ಮುಂದಿನ ದಿನ. ಸೊ ವಿ ಆರ್ ಹ್ಯಾಪಿಲಿ ವೆಲ್ಕಮಿಂಗ್ ಅಟ್ ಲೀಸ್ಟ್ 100 million ವ್ಯೂಸ್, 100 million ಸಬ್ಸ್ಕ್ರೈಬರ್ಸ್. ದ ನಂಬರ್ ಈಸ್ ವೆರಿ ಬಿಗ್, ಬಟ್ ವಿತ್ ಆಲ್ ಆಫ್ ದೆಮ್ ನಂಗೆ ಇದು ಬಿಗ್ ಅನ್ಸೋದೇ ಇಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಪಾಡ್ಕಾಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಜಯಂತ್ ಆ್ಯಂಡ್ ಸತೀಶ್. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ಒಂದು ಮಾತು ಹೇಳ್ತೀನಿ, ಲೈಫಲ್ಲಿ ಯಾವುದು ಶಾಶ್ವತ ಅಲ್ಲ. ಸುಖ ಆಗಲಿ, ದುಃಖ ಆಗಲಿ, ನೋವಾಗಲಿ, ಖುಷಿ ಆಗಲಿ, ಯಾವುದು ಶಾಶ್ವತ ಅಲ್ಲ. ಇರೋ ಅಷ್ಟು ದಿನ ತುಂಬ ಖುಷಿಯಾಗಿರೋದೇ ನಮ್ಮ ಜೀವನ ಆಗಿರ್ಬೇಕಷ್ಟೆ. ಇದನ್ನೆಲ್ಲ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಪಾಡ್ಕಾಸ್ಟ್ ಒನ್ಸ್ ಅಗೇನ್. ಆ್ಯಂಡ್ ವಿಡಿಯೋ ನೋಡ್ತಿರೋಲ್ಲ ದಯವಿಟ್ಟು ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಬಿಕಾಸ್ ನೀವು ಎಷ್ಟೋ ಕಾಂಟೆಂಟ್ಸ್ನ ಮಿಸ್ ಮಾಡ್ಬೋದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಒತ್ತಿದಾಗ ಯು ವಿಲ್ ಹ್ಯಾವ್ ಆಲ್ ದ ಅಪ್ಡೇಟ್ಸ್ ಆಫ್ ನಕ್ಷತ್ರ ನಮಃ ಕ್ರಿಯೇಷನ್ಸ್. ಹೀಗೆ ವ್ಲಾಗ್ಸ್ ಕೂಡ ತೊಗೊಂಡು ಬರ್ತಾ ಇದ್ದೀವಿ. ವ್ಲಾಗ್ಸ್ ಉದ್ದೇಶನೂ ಇಷ್ಟ. ಸೊ ಇಲ್ಲಿ ನಕ್ಷತ್ರ ನಮಃ ಕ್ರಿಯೇಷನ್ಸಲ್ಲಿ ಹೌ ಆರ್ ವಿ ಅಚೀವಿಂಗ್ ಸಕ್ಸಸ್ ವಿತ್ ದ ಕ್ಲೈಂಟ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಬಿಕಾಸ್ end of the day, our happy smiles are nothing but Nakshatra Namaha Creations. Have a great time, have a great day, and hige ಹೇಳ್ತಾ ending of our podcast. ನಮಸ್ಕಾರ.